ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಈ ದಸರಾ ಹಬ್ಬಕ್ಕೆ ಚೂಡಿದಾರ್ ಮತ್ತು ಬ್ಲೌಸ್ ಟೈಲರಿಂಗ್ ನೋಟ್ಸು ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ಚಾರ್ಟ್ ಟೈಪ್ ನೋಟ್ಸ್ ಫ್ರೀಯಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ 30 ವೀಡಿಯೋಸು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಮಧ್ಯದಲ್ಲಿ ಫೋನ್ ನಂಬರ್ ಕೂಡ ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡೋದ್ರಿಂದ ನಿಮಗೆ ಆ ಫೋನ್ ನಂಬರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಫೋನ್ ನಂಬರ್ ಸಿಗುತ್ತೆ, ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಈಗ ಫಸ್ಟು ನಿಮಗೆ ಈ ಟೈಲರಿಂಗ್ ನೋಟ್ಸು, ಬ್ಲೌಸು ಮತ್ತು ಚೂಡಿದಾರ್ ಟಾಪ್ ನೋಟ್ಸು ಮತ್ತು ನ್ಯೂ ನೋಟ್ಸು, ಚಾರ್ಟ್ ಟೈಪ್ ನೋಟ್ಸು, ಈ 3 ನೋಟ್ಸು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಫಸ್ಟ್ ನಿಮಗೆ ತೋರಿಸ್ತೀನಿ. ನೋಡಿ, ಇದಾದ ನಂತರ ನಿಮಗೆ ಯಾವ ರೀತಿ ತೊಗೊಳ್ಬೇಕು, ಪ್ರೈಸ್ ಎಷ್ಟು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ. ಇದು ಬ್ಲೌಸ್ ನೋಟ್ಸು. ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಬ್ಯಾಡೆಡ್, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ. ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿರುತ್ತೆ. ಇದು ಪಾಯಿಂಟ್ ವೈಸ್ ಇರುತ್ತೆ. ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಪಾಯಿಂಟ್ಸ್ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಫಾರ್ಮುಲಾನು ಇರುತ್ತೆ, ಉದಾಹರಣೆನೂ ಇರುತ್ತೆ. ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ, ಎಲ್ಲ ಸೈಜ್ಗೂ 28 ಇಂಚಿಂದ 48 ಇಂಚ್ವರೆಗೂ ಯಾವುದೇ ಸೈಜ್ ಇರಲಿ, ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ. ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ ಹಾರ್ಮಲ್ ಡೌನಿಂಗು, ಪ್ರತಿಯೊಂದನ್ನು ನೀವು ಈ ಫಾರ್ಮುಲಾ, ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ. ನೋಡಿ, ಈಗ ಉದಾಹರಣೆಗೆ 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ 1, 2, 1, 2, 3 ಈ ರೀತಿ. ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿಂದನೂ ನಿಮಗಿರುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ. ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರನ್ ಮಾಡಿಕೊಂಡು 2 ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗು, ಓಕೆನಾ? ಅಲ್ಲಿಂದನೂ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು. ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್, ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ. ನೀವು ಓದ್ಕೊಂಡಿದ್ದೀರ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ಆ ರೀತಿ ಇರುತ್ತೆ. ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ 11 ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ. ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ 11 ಪಾಯಿಂಟ್ಸ್ ಇರುತ್ತೆ. ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ. ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ಕ್ರಾಸ್ ಬೆಲ್ಟು, ಅದಕ್ಕೆ ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇದೆ. ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇರುತ್ತೆ. ಓಕೆ, ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ. ಇದು ಬ್ಲೌಸ್ ನೋಟ್ಸು. ಟೋಟಲ್ ನಿಮಗೆ 51 ಪೇಜ್ ಇರುತ್ತೆ. ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ. ಇದು ಬ್ಲೌಸ್ ನೋಟ್ಸ್. ಇದು ಚೂಡಿದಾರ್ ಟಾಪ್ ನೋಟು. ಇದು ನೋಡಿ, ನೀವು ಪ್ರಿಂಟ್ ತೊಗೊಂಡಾಗ ಕಲರ್ ಪ್ರಿಂಟ್ ಈ ರೀತಿ ಇರುತ್ತೆ, ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ. ಕಲರ್ ಪ್ರಿಂಟು ರೇಟ್ ಜಾಸ್ತಿ, 10 ರೂಪಾಯಿಗೆ ಒಂದು ಪೇಜು. ಇದಾದರೆ ನಿಮ್ಗೆ 2 ರೂಪಾಯಿಗೆ ಒಂದು ಪೇಜು. ವೈಟ್ ಆ್ಯಂಡ್ ಬ್ಲಾಕಿಗೆ ತೊಗೊಳ್ಳಿ. ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಕಲರಲ್ಲಿ ಏನು ಅಂದರೆ ಈ ಮೇನ್ ಹೆಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ. ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರ್ ಆಗಿರುತ್ತೆ, ಕಲರು ಕ್ಲಿಯರ್ ಆಗಿರುತ್ತೆ. ನಿಮ್ಮ ಹತ್ರ ದುಡ್ಡಿದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ, ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ. ಇಲ್ಲ ಅಂದರೆ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ, ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ. ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಇದು ಸಿಂಪಲ್ಲಾಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ. ಓಕೆ, ಬ್ಲೌಸ್ ನೋಟ್ಸು ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ. ಇದು ವೈಟ್ ಆ್ಯಂಡ್ ಬ್ಲಾಕ್ ಚೂಡಿದಾರ್ ಟಾಪ್ದು ವೈಟ್ ಆ್ಯಂಡ್ ಬ್ಲಾಕ್ ಪ್ರಿಂಟ್ ತೊಗೊಂಡು ನಿಮ್ಗೆ 2 ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನೋಡಿಸಿದ್ದೀನಿ. ಇದು ಚೂಡಿದಾರ್ ಟಾಪು. ಈ ಚೂಡಿದಾರ್ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು, ಅಂಬ್ರೆಲಾ ಟಾಪು, ಬೋಟ್ ನೆಕ್ಕು, ಲೈನ್ ಟಾಪು ಮತ್ತು ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಏನು ಚೂಡಿದಾರ್ ಟಾಪ್ ಮಾಡಲ್ಸ್ ಇದ್ದಾವೋ ಎಲ್ಲ ಮಾಡಲ್ಸು ಇರುತ್ತೆ. ಇದು 21 ಪೇಜ್ ಇರುತ್ತೆ ಚೂಡಿದಾರ್ ಟಾಪ್ದು. ಬಾಟಮ್ಸ್ ಇರೋದಿಲ್ಲ, ಬಾಟಮ್ಸು ನೋಟ್ಸ್ ಮಾಡಿಲ್ಲ, ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚೂಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು. ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ, ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು. ಚೂಡಿದಾರ್ ಬಾಟಮ್ದು ನೋಟ್ಸ್ ಇಲ್ಲ. ಓಕೆ, ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ. ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ. ಟೋಟಲ್ ಇದು ಚೂಡಿದಾರ್ ಟಾಪ್ದು 16 ಪಾಯಿಂಟ್ ಇದೆ, ಅದರದ್ದು ಇಮೇಜು. ಓಕೆ, ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ. ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ. ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ. ನೋಡಿ, ಈ ರೀತಿ ಡಯಾಗ್ರಾಮ್ ಇರುತ್ತೆ. ನೀವು ನೋಡ್ಕೊಂಡಿದ್ದೀರ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ, ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಚೂಡಿದಾರ್ ಟಾಪ್ದು ನೋಟ್ಸ್. ಇದು ಚಾರ್ಟ್ ನೋಟ್ಸು. ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಅದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೂ ಇರುತ್ತೆ, ಶೋಲ್ಡರ್ ನೆಕ್ ಬಿಟ್ಟು ತಗೊಳ್ಳೋದು.
ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರಾ. ಈ ನೋಟ್ಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ. ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು, ಆರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ಸು, ಆರ್ಮಲ್ ಡೌನಿಂಗು ಪ್ರತಿಯೊಂದು ಈ ಎಷ್ಟು ತೊಗೊಳ್ಬೇಕು ಅನ್ನೋದು ನಿಮ್ಗೆ ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ. ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ, ಇದನ್ನು ನೋಡಿಕೊಂಡ್ರೆ ಸಾಕು. ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಎಷ್ಟು ತೊಗೊಳ್ಬೇಕು, ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು. ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ, ಇದು ರೆಡಿ ಇರುತ್ತೆ. ನೀವು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು. ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ನೀವು ಯಾವ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿರ್ತೀರೋ ಅದ್ರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು. ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು. ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಓಕೆನಾ? ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರಾ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ. ವಿಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ. ನೋಡಿ, ಕಂಪ್ಲೀಟಾಗಿದ್ದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೆ ಇರುತ್ತೆ. 28 ಇಂಚಿಂದ ಟೋಟಲಾಗಿ 48 ಇಂಚ್ವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ. ಇದು ಚಾರ್ಟ್ ನೋಟ್ಸು, ನಿಮಗಿದು ಫ್ರೀಯಾಗಿ ಸಿಗುತ್ತೆ, ಇದ್ರ ಜೊತೆಗೆ ವೀಡಿಯೋಸು ಸಿಗುತ್ತೆ. ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು, ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸು ಈ 3 ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ಒರಿಜಿನಲ್ ಬೆಲೆ ಎಷ್ಟು, ನಿಮ್ಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ, ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ಕೇಳಿ. ಆ್ಯಕ್ಚುಲಿ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಮತ್ತು ನ್ಯೂ ನೋಟ್ಸ್ ಚಾರ್ಟ್ ನೋಟ್ಸ್ದು ಈ 3 ನೋಟ್ಸ್ನ ಬೆಲೆ 3000 ರೂಪಾಯಿ ಇದೆ ಒರಿಜಿನಲ್ಲು. ಈಗ ನಿಮಗೆ ದಸರಾ ಹಬ್ಬಕ್ಕೆ ಆಫರಲ್ಲಿ ಕೇವಲ 1000 ರೂಪಾಯಿಗೆ ಕೊಡ್ತಾ ಇದ್ದೀನಿ ಈ 3 ನೋಟ್ಸ್ನ. ಅದರಲ್ಲಿ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ಗೆ ನೀವು ಅಮೌಂಟ್ನ ಪ್ರೈಸ್ ಏನು ಇದೆಯೋ ಅದನ್ನು ಪೇ ಮಾಡ್ತೀರಾ. ಚಾರ್ಟ್ ಟೈಪ್ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು 30 ವೀಡಿಯೋಸು ಕೂಡ ಫ್ರೀಯಾಗಿ ಸಿಗ್ತಾಯಿದೆ. ಸೊ ಈಗ ಅರ್ಥ ಆಯ್ತಲ್ವ. ಈ ನೋಟ್ಸ್ನ ಬೆಲೆ ನಿಮಗೆ ಈಗ ಆಫರಲ್ಲಿ ಕೇವಲ 1000 ರೂಪಾಯಿಗೆ ಸಿಗ್ತಾಯಿದೆ. ನೀವು ಈ 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಬೇಕು. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು 9108108635. ಇದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್, ಗೂಗಲ್ ಪೇ ಎಲ್ಲದಕ್ಕೂ ಒಂದೇ ನಂಬರು, ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಈ 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು, ಈಗ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ನೀವು ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಈ 3 ನೋಟ್ಸು PDF ಫೈಲ್ ಕಳಿಸ್ಕೊಡ್ತೀನಿ. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಈ 3 ನೋಟ್ಸು PDF ಫೈಲು ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಪ್ರಿಂಟು ಕಳಿಸ್ಕೊಡೋದಿಲ್ಲ, ನಾನು PDF ಫೈಲ್ ಮಾತ್ರನೇ ಕಳಿಸ್ಕೊಡ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಳ್ಬೇಕು. ಪ್ರಿಂಟ್ಗೆ ಅಮೌಂಟು 3 ನೋಟ್ಸ್ಗೂ ಸೇರಿ ಒಂದು 300 ರೂಪಾಯಿ ಆಗ್ಬೋದು. ಇದ್ರ ಪ್ರೈಸ್ ಇರುತ್ತೆ ಅಂತಲೇ ನಾನು ನೋಟ್ಸ್ನ ಬೆಲೆ ತುಂಬ ಕಡಿಮೆ ಮಾಡಿ ನಿಮಗೆ ಕೊಡ್ತಾಯಿದ್ದೀನಿ. ನಾನು ಪ್ರಿಂಟ್ ತೆಗೆದು ಕಳಿಸೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ, ಮತ್ತು ಅದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಹಾಳಾಗೋಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದೀನಿ. PDF ಫೈಲ್ನ ನಿಮಗೆ ಕಳಿಸ್ಕೊಡ್ತೀನಿ, ಒರಿಜಿನಲ್ ಫೈಲೇ ಕಳಿಸ್ಕೊಡ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಸೈಬರ್ ಸೆಂಟ್ರ್ ಇಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೇಕು. ಓಕೆ, ಇದು ಕಂಪ್ಲೀಟ್ ಡೀಟೇಲ್ಸು. ಈಗ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ನೋಟ್ಸ್ನ ಬೆಲೆ ತಿಳಿಸ್ಕೊಟ್ಟಿದ್ದೀನಿ. ನೀವು ನನಗೆ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿದಿ, ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ ಕಳಿಸ್ಕೊಡ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ನೀವು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ. ಈ ನೋಟ್ಸ್ನ ಬೆಲೆ ಈಗ ಆಫರಲ್ಲಿ ಕೇವಲ 1000 ರೂಪಾಯಿ ಮಾತ್ರ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. 1000 ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಸಾಕು. ಈ 3 ನೋಟ್ಸ್ ಜೊತೆಗೆ ನಿಮಗೆ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಇದು ಕೇವಲ ನಿಮಗೆ 10 ದಿನ ಮಾತ್ರನೇ ಇರುತ್ತೆ. ಈ ಆಫರ್ ಅನ್ನೋದು ಕೇವಲ 10 ದಿನ ಮಾತ್ರ ಇರುತ್ತೆ. ಇದು ಈಗ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ 20ನೇ ತಾರೀಕು. 20ನೇ ತಾರೀಕಿಂದ 30ನೇ ತಾರೀಕುವರೆಗೂ ಕೇವಲ 10 ದಿನ ಮಾತ್ರ ಇರುತ್ತೆ. ದಸರಾ ಮತ್ತು 1ನೇ ತಾರೀಕಿಂದ ದಸರಾ ಸ್ಟಾರ್ಟ್ ಆಗುತ್ತಲ್ವ, ಅದರೊಳಗಡೆ ಈ ಆಫರ್ ಅನ್ನೋದು ಕ್ಲೋಸ್ ಆಗುತ್ತೆ. ಈ 10 ದಿನದ ಒಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಂಡ್ರೆ 1000 ರೂಪಾಯಿಗೆ ಈ 3 ನೋಟ್ಸ್ ಜೊತೆಗೆ ವೀಡಿಯೋಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಹಾಗೆ
ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದ ಆದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಟ್ಟು ಅಮೌಂಟ್ 1000 ರೂಪಾಯಿ ಪೇ ಮಾಡೋದಕ್ಕೆ ಹೇಳಿ, ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಹೇಳಿ, ಆ ಸ್ಕ್ರೀನ್ಶಾಟು ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಆಗ PDF ಫೈಲು ಮತ್ತು ವೀಡಿಯೋಸ್ ಲಿಂಕ್ ಎಲ್ಲ ಕಳಿಸ್ಕೊಡ್ತೀನಿ. ಡೀಟೇಲ್ಸ್ ಈ ರೀತಿ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನೋಟ್ಸ್ ಬಗ್ಗೆ ಡೌಟ್ ಇರೋದನ್ನು ಕ್ಲಿಯರ್ ಮಾಡಿಕೊಂಡು ನಂತರನೇ ತೊಗೊಳ್ಳಿ. ಆಫರ್ ಮಾತ್ರ 10 ದಿನ ಮಾತ್ರನೇ ಇರುತ್ತೆ. ಓಕೆ, ಇದನ್ನು ದೃಷ್ಟಿಯಲ್ಲಿಟ್ಕೊಳ್ಳಿ. ಮತ್ತು ಈಗ ಆನ್ಲೈನಲ್ಲೆಲ್ಲ ತುಂಬ ಫ್ರಾಡ್ ನಡೀತಾ ಇದೆ, ಅದ್ರ ಬಗ್ಗೆನೂ ಒಂದು ಗಮನ ಇರಲಿ. ನೋಡಿ, ನಾನು ಯೂಟ್ಯೂಬಲ್ಲಿ ಸುಮಾರಿಂದ ಒಂದು 6-7 ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು 5.5 ಲಕ್ಷ ಜನ ಸಬ್ಸ್ಕ್ರೈಬರ್ಸೇ ಇದ್ದಾರೆ. ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಅದ್ರ ಜೊತೆಗೆ ಈಗ ಹೊಸ ಚಾನಲ್ಲು ಕನ್ನಡ ಲೇಡೀಸ್ ಟೇಲರ್ ಅಂತ ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ, 100% ಜೆನ್ಯೂನ್ ಇರುತ್ತೆ. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ನಾನು ಯಾರಿಗೂ ಫೋನ್ ಮಾಡೋದಿಲ್ಲ, ಮೆಸೇಜ್ ಮಾಡೋದಿಲ್ಲ. ಓಕೆನಾ, ನಾನು ಯಾರಿಗೂ ಫೋನು ಮಾಡಲ್ಲ, ಮೆಸೇಜ್ ಮಾಡಲ್ಲ, ಸ್ಕ್ಯಾನರ್ ಕಳಿಸೋದಿಲ್ಲ, ನೀವು ಇದಕ್ಕೆ ಪೇ ಮಾಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ. ನಾನೇನು ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ನ ಕೊಟ್ಟಿದ್ದೀನೋ ಆ ನಂಬರ್ಸ್ಗೆ ನೀವು ಫಸ್ಟು ಮೆಸೇಜ್ ಮಾಡ್ಬೋದು, ಇಲ್ಲ ನಂಬಿಕೆ ಇದ್ದರೆ ಡೈರೆಕ್ಟಾಗಿ ನೀವು ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಕಳಿಸ್ಕೊಡ್ತೀನಿ. ಓಕೆನಾ, ಆಗ ಮಾತ್ರ ನಿಮ್ಮ ನಂಬರ್ ನನಗೆ ಗೊತ್ತಾಗುತ್ತೆ. ಆಗ ನೀವು ನೋಟ್ಸ್ ತೊಗೊಂಡಾಗ ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಯಾರಿಗೂ ಫೋನ್ ಮಾಡಿ ಅಮೌಂಟ್ ಕೇಳೋದಿಲ್ಲ, ಸ್ಕ್ಯಾನರ್ ಕಳಿಸೋದಿಲ್ಲ. ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಜೆನ್ಯೂನಾಗಿ ನಿಮಗೆ 100% ನೀವು ಅಮೌಂಟ್ ಪೇ ಮಾಡಿದರೆ ನೋಟ್ಸ್ ಅಂತೂ ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಮೋಸ ಇಲ್ಲ, ನಂಬಿಕೆ ಇರಲಿ. ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಟ್ಸ್ನ ಬೆಲೆ ಕೇವಲ ಈಗ ದಸರಾ ಆಫರ್ಗೆ 1000 ರೂಪಾಯಿಗೆ ಸಿಗ್ತಾಯಿದೆ. 1000 ರೂಪಾಯಿಗೆ ಬ್ಲೌಸು, ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸ್, ಈ 3 ನೋಟ್ಸ್ ಜೊತೆಗೆ ವೀಡಿಯೋಸ್ 30 ರೆಕಾರ್ಡೆಡ್ ವೀಡಿಯೋಸು ನಿಮಗೆ ಸಿಗ್ತಾಯಿದೆ. ಕೇವಲ 10 ದಿನ ಮಾತ್ರನೇ ಈ ಆಫರ್ ಅನ್ನೋದಿರುತ್ತೆ. ಇದಕ್ಕೂ ಮುಂಚೆ ನಾನು ಇದೇ ನೋಟ್ಸ್ನ 1500 ರೂಪಾಯಿಗೆ ಆಫರಲ್ಲಿ ಕೊಟ್ಟಿದ್ದೀನಿ. ಈಗ ಇನ್ನೂ 500 ರೂಪಾಯಿ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಇದೊಂದು ಒಳ್ಳೆ ಆಫರು, ಒಳ್ಳೆ ಅವಕಾಶ. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಿಮಗೆ ಲೈಫ್ ಟೈಮ್ ಇರುತ್ತೆ ಅದು ನಿಮ್ಮ ಜೊತೆಗೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ನೋಟ್ಸ್ ತೊಗೊಂಡಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಎಷ್ಟೇ ವೀಡಿಯೋಸ್ನ ನೋಡಿದರೂ ನಮ್ಗೆ ಯಾವುದೋ ಒಂದು ಡೌಟ್ ಆದರೂ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಬಟ್ ಈ ನೋಟ್ಸ್ ಆ ರೀತಿ ಇರೋದಿಲ್ಲ, ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ. ನೋಟ್ಸ್ನ ನೀವು ಒಂದು ಸಲ ಕಂಪ್ಲೀಟಾಗಿ ಪಾಯಿಂಟ್ ಟು ಪಾಯಿಂಟು ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಆಗೋದ್ರ ಒಳಗಡೆ ನಿಮಗೆ ಈ ಬ್ಲೌಸ್ ಮಾರ್ಕಿಂಗ್ ಏನಿದೆ ಎಂಟೈರ್ ಬ್ಲೌಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ. ನೀವು ಕಟಿಂಗ್ ಮಾಡ್ತೀರ, ಯಾವುದೂ ಡೌಟ್ ಇರೋದಿಲ್ಲ. ಅದು ಯಾವ ರೀತಿ ಬಂತು, ಇದು ಯಾವ ರೀತಿ ಬಂತು, ಅದು ಹೇಗೆ, ಇದು ಹೇಗೆ ಅನ್ನೋದು ಇರೋದಿಲ್ಲ. ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ವಿತ್ ಫಾರ್ಮುಲಾ ಜೊತೆಗೆ ನೋಟ್ಸ್ನ ರೆಡಿ ಮಾಡಿರೋದು, ತುಂಬ ರಿಸರ್ಚ್ ಮಾಡಿ ನೋಟ್ಸ್ನ ರೆಡಿ ಮಾಡಿರೋದು. ತುಂಬ ಈಸಿ ಇರುತ್ತೆ. ನಿಮಗೆ ಕನ್ನಡ ಓದೋದಕ್ಕೆ ಬಂದರೆ ಸಾಕು, ನೋಟ್ಸ್ ಕನ್ನಡದಲ್ಲೇ ಇರುತ್ತೆ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ವೀಡಿಯೋಸ್ನ ನೋಡಿದಾಗ ನಾವು ಕನ್ಫ್ಯೂಸ್ ಆಗ್ಬೋದು, ಬಟ್ ನೋಟ್ಸ್ನ ನೋಡಿದಾಗ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ, ಅಷ್ಟು ಕ್ಲಿಯರ್ ಆಗಿರುತ್ತೆ. ಇದು ಕಂಪ್ಲೀಟ್ ಡೀಟೇಲ್ಸು. ನೆನಪಿರಲಿ, ಈ ಆಫರ್ ಕೇವಲ 10 ದಿನ ಮಾತ್ರನೇ ಇರುತ್ತೆ. ಸೆಪ್ಟೆಂಬರ್ 20ನೇ ತಾರೀಕಿಂದ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಈ ಆಫರು ಕೇವಲ 10 ದಿನ ಮಾತ್ರ ಇರುತ್ತೆ. ಈ 10 ದಿನದೊಳಗಡೆ ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಈ ಆಫರು ಇನ್ನು 9 ದಿನ ಮಾತ್ರನೇ ಇರುತ್ತೆ. ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ ತೊಗೊಳ್ಳಿ. ಈಗ ನೀವು ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿದ್ರಲ್ವ, ನಾನೊಂದು ಹೊಸ ಫಾರ್ಮುಲಾ ಕಂಡುಹಿಡಿದಿದ್ದೀನಿ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ. ಈ ಫಾರ್ಮುಲಾದಿಂದ ಬ್ಲೌಸ್ ಕಟಿಂಗು ಇನ್ನೂ ಬೆಟರಾಗಿ 100% ಬೆಟರಾಗಿ ನಮಗೆ ಫಿಟ್ಟಿಂಗ್ ಬರುತ್ತೆ ಅಂತ. ಇದಕ್ಕೆ ಜಸ್ಟ್ ಒಂದು ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಸಾಕಾಗುತ್ತೆ. ನೋಡಿ, ನಾವು ಮೇಲ್ಗಡೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು, ಟೇಪಿಂದ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಅಂದರೆ ನೋಡಿ ಈ ರೀತಿ ಕಂಕಳದ ಕೆಳಗಡೆನೇ ಕರೆಕ್ಟಾಗಿ ಈ ರೀತಿ ಟೈಟಾಗಿ ನಾವು ಮೆಜರ್ಮೆಂಟ್ನ ತೊಗೊಂಡ್ರೆ ಸಾಕು. ಒಂದು ಮೆಜರ್ಮೆಂಟು ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಒಂದು ಇದ್ದರೆ ಸಾಕಾಗುತ್ತೆ. ಇದು ಬಿಗಿನರ್ಸ್ಗೆ ಕನ್ಫ್ಯೂಸ್ ಆಗ್ಬೋದು, ಅರ್ಥ ಆಗದೆ ಇರ್ಬೋದು. ನಿಮಗೆ ಈಸಿ ಆಗಲಿ ಅಂತಲೇ ನಾನು ಈ ಹೊಸ ಫಾರ್ಮುಲಾನ ನೋಟ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಚಾರ್ಟ್ ಟೈಪ್ ನೋಟ್ಸ್ ಏನಿದೆಯೋ ಈಗ ನಾನು ತಿಳಿಸ್ಕೊಡುವಂಥ ಫಾರ್ಮುಲಾನ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಿಬಿಟ್ಟು ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಬಿಗಿನರ್ಸು ನೋಟ್ಸ್ನ ತೊಗೊಳ್ಳಿ. ನಿಮ್ಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಫಾರ್ಮುಲಾ ನಿಮಗೆ ನೋಟ್ಸಲ್ಲಿ ಇನ್ನೂ ಈಸಿಯಾಗಿ ಮೆನ್ಷನ್ ಮಾಡಿರ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಆಲ್ರೆಡಿ ಕಟಿಂಗ್ ಮಾಡೋಕ್ಕೆ ಬರೋವಂಥವ್ರಿಗೆ ಈ ಫಾರ್ಮುಲಾ ಸ್ವಲ್ಪ ಬೇಗ ಅರ್ಥ ಆಗ್ಬೋದು, ಬಿಗಿನರ್ಸ್ಗೆ ಕನ್ಫ್ಯೂಸ್ ಆಗ್ಬೋದು, ಅರ್ಥ ಆಗದೆ ಇರ್ಬೋದು. ಸೊ ನೀವು ನೋಟ್ಸ್ ತೊಗೊಳೋದ್ರಿಂದ ನಿಮಗೆ ಬೆಟರ್ ಇರುತ್ತೆ. ಓಕೆನಾ, ಆಲ್ರೆಡಿ ಟೈಲರಿಂಗ್ ಕೆಲಸ ಗೊತ್ತಿದ್ದು ಕಟಿಂಗ್ ಮಾಡೋಕ್ಕೆ ಬಂದಿರೋರಿಗೆ ಇದೊಂದು ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ಸ್ವಲ್ಪ ಗಮನ ಇಟ್ಟು ನೋಡಿ, ಇದೊಂದು ಹೊಸ ಫಾರ್ಮುಲಾ ನಾನೇ ಹೊಸದಾಗಿ ಕಂಡುಹಿಡ್ಕೊಂಡಿರೋದು. ಇದಕ್ಕೇನಂದ್ರೆ ನಮಗೊಂದು ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಸಾಕು. ಅದ್ರ ಪ್ರಕಾರ ನಾವು ಬ್ಲೌಸ್ ಲೆಂತು, ಬ್ಯಾಕ್ ನೆಕ್ ಡೀಪು ಮತ್ತು ವೇಸ್ಟ್ ಮೆಜರ್ಮೆಂಟು, ಸ್ಲೀವ್ ಲೆಂತು, ಸ್ಲೀವ್ ಲೂಸು ಮತ್ತು ಹಾರ್ಮೋಲ್ ಡೌನಿಂಗು ಸ್ಲೀವ್ಸ್ದು, ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗು,
ಡಾಟ್ಸ್ ಸೆಂಟ್ರ್ ಡಾಟ್ ಆಗಿರ್ಬೋದು, ಸೆಂಟ್ರ್ ಡಾಟು ಅಲ್ಲಿಂದ ಎಕ್ಸ್ಟ್ರಾ ಡಾಟ್ ಲೆಂತು ಮತ್ತು ಇನ್ನು ಮಿಕ್ಕಿರುವಂಥ 3 ಡಾಟ್ಸು, ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಶೇಪ್ ನಮಗೆ ಸೈಡ್ ಫಿಟ್ಟಿಂಗ್ ಕಡೆ, ಉಕ್ಸ್ ಪಟ್ಟಿ ಕಡೆ ಮತ್ತು ಕ್ರಾಸ್ ಬೆಲ್ಟು, ಇದೆಲ್ಲವೂ ಟೋಟಲ್ ಕಂಪ್ಲೀಟ್ ಏನು ಅಂದರೆ ನಮಗೊಂದು ಜಸ್ಟ್ ಚೆಸ್ಟ್ ಮೆಜರ್ಮೆಂಟು, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಹೊಂದಿದ್ರೆ ಸಾಕು. ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ಕೊಂಡು ಈ ಎಲ್ಲ ಮೆಜರ್ಮೆಂಟ್ಸ್ನ ನಾವು ಒಂದು ಫಾರ್ಮುಲಾ ಪ್ರಕಾರ ತೊಗೊಳ್ಬೋದು. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ಲು ಮತ್ತು ಕನ್ನಡ ಲೇಡೀಸ್ ಟೈಲರ್ ಚಾನಲ್ಲು, 2 ಚಾನಲಲ್ಲೂ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಯೂಸ್ ಆಗಲಿ ಅಂತ 2 ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಏನು ಅನ್ನೋದು. ಬೋರ್ಡ್ ಮೇಲೆ ಬರೆದು ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಧ್ಯವಾದಷ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದೇನು ಅಂದರೆ, ಈಗ ನಾವು ಫಾರ್ ಎಕ್ಸಾಂಪಲ್ ನಾವೊಂದು ಊರಲ್ಲಿರ್ತೀವಿ, ಕಸ್ಟಮರ್ಸ್ ಇನ್ನೊಂದು ಬೇರೆ ಊರಲ್ಲಿರ್ತಾರೆ. ಅವ್ರು ಬಂದು ಮೆಜರ್ಮೆಂಟ್ಸ್ ಕೊಡೋದಕ್ಕೂ ಆಗೋದಿಲ್ಲ, ಅವ್ರ ಹತ್ರ ಪರ್ಫೆಕ್ಟಾಗಿರುವಂಥ ಅಳತೆ ಬ್ಲೌಸ್ ಇರೋದಿಲ್ಲ ಅನ್ನೋ ಟೈಮಲ್ಲಿ, ಇನ್ನೊಂದು ನೀವು ಒಂದು ಮಾಸ್ಟರ್ ಲೆವೆಲ್ಗೆ ಕಟಿಂಗ್ನ ಕಲಿಯೋದಕ್ಕೆ ಈ ಒಂದು ಫಾರ್ಮುಲಾ ಅನ್ನೋದು ಯೂಸ್ ಆಗುತ್ತೆ. ಈಗ ಬೇರೆ ಊರಲ್ಲಿ ಇದ್ದರು ಅಂದ್ಕೊಳ್ಳಿ, ಅವರು ಸ್ಯಾರಿ ಮತ್ತು ಬ್ಲೌಸು ಕೊರಿಯರ್ ಮಾಡಿದರೆ ಜಸ್ಟ್ ಅವ್ರಿಗೊಂದು ಚೆಸ್ಟ್ ಮೆಜರ್ಮೆಂಟ್ ತೊಗೊಳೋಕೆ ಹೇಳಿದರೆ ಸಾಕು. ಈಗ ನಾನು ತೋರಿಸಿದ್ನಲ್ವ ಆ ರೀತಿ ಕಂಪ್ಲೀಟ್ ಬಾಡಿ ಮೆಜರ್ಮೆಂಟ್ ತೊಗೊಳೋದಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ. ಟೈಲರ್ಸ್ ಹತ್ರ ಹೋಗಿ ಮೆಜರ್ಮೆಂಟ್ ತೊಗೊಂಡು ಅದನ್ನು ನಿಮಗೆ ಕಳಿಸ್ಬೇಕು. ಅವರು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ತೊಗೊಳ್ತಾರೋ ಇಲ್ವೋ ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಏನು ಅಂದರೆ, ಚೆಸ್ಟ್ ಮೆಜರ್ಮೆಂಟ್ ಎಲ್ರಿಗೂ ತೊಗೊಳೋದಕ್ಕೆ ಬಂದೇ ಬರುತ್ತೆ. ಅದನ್ನೊಂದು ನೀವು ಕಸ್ಟಮರ್ಸ್ಗೆ ಎಕ್ಸ್ಪ್ಲೇನ್ ಮಾಡಿದರೆ ಆ ಚೆಸ್ಟ್ ಮೆಜರ್ಮೆಂಟ್ ಒಂದು ಅವ್ರು ತೊಗೊಂಡು ಸ್ಯಾರಿ ಬ್ಲೌಸು ನಿಮಗೆ ಕೊರಿಯರ್ ಮಾಡಿದರೆ ನೀವು ಎಲ್ಲೇ ಇದ್ರೂ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಅವ್ರಿಗೊಂದು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡ್ಬೋದು. ಈ ಫಾರ್ಮುಲಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ಉದ್ದೇಶ. ಓಕೆನಾ? ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸದಾಗಿ ಈ ಚಾನಲ್ಸ್ನ ನೀವೇನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಬೆಲ್ಲೈಕನ್ನ ಆನ್ ಮಾಡಿಕೊಂಡ್ರೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ನಿಮಗೆ ಬೋರ್ಡ್ ಮೇಲೆ ನಾನು ಫಾರ್ಮುಲಾ ಬರೆದಿದ್ದೀನಿ. ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ನಾನು ಸಾಧ್ಯವಾದಷ್ಟು ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಧ್ಯವಾದಷ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇದು ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ರೆ ಇದು ನಿಮಗೆ ನೆಕ್ಸ್ಟ್ ವಿಡಿಯೋ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಒಂದು ಸಲ ಯೋಚನೆ ಮಾಡಿದರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸಿಂಪಲ್ಲಾಗಿದೆ, ಬಟ್ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಏನಿರೋದಿಲ್ಲ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇದೆಲ್ಲ ನೋಡಿ, ಇದನ್ನೆಲ್ಲ ಏನಕ್ಕೆ ಈ ಫಾರ್ಮುಲಾ ಎಲ್ಲ ಏನಕ್ಕೆ ಕಲಿಬೇಕು ಅಂದರೆ, ಈ ಟೈಲರಿಂಗ್ ಕೆಲಸದಲ್ಲಿ ಈಗ ಮಾಸ್ಟರ್ ಅಂತ ನಿಮ್ಮನ್ನು ಕರಿಬೇಕು ಅಂದರೆ ನೀವು ಯಾವುದ್ರಲ್ಲಾದರೂ ಒಂದರಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು. ಈಗ ಟೈಲರಿಂಗ್ ಲೇಡೀಸ್ ಟೈಲರಿಂಗ್ ಡಿಪಾರ್ಟ್ಮೆಂಟಲ್ಲಿ ಡ್ರೆಸ್ಸಸ್ಸು ಇರುತ್ತೆ, ಚೂಡಿದಾರ ಬಾಟಮು, ಟಾಪ್ಸ್ ಇರುತ್ತೆ, ಗೌನ್ಸ್ ಇರುತ್ತೆ, ವೆಸ್ಟರ್ನ್ ಪ್ಯಾಟ್ರನ್ ಬ್ಲೌಸಸ್ ಇರುತ್ತೆ, ನಾರ್ಮಲ್ ಬ್ಲೌಸಸ್ ಇರುತ್ತೆ. ಎಲ್ಲ ಟೈಪ್ ಏನಿರುತ್ತೆ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಮಾಡಲಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು. ಎಕ್ಸ್ಪರ್ಟ್ ಆದ್ರೇ ಮಾಸ್ಟರ್ ಅಂತ ಕರೀತಾರೆ. ಸೊ ನಾನು ಜಾಸ್ತಿ ಬ್ಲೌಸಸ್ ಮೇಲೇ ನಾನು ಜಾಸ್ತಿ ವರ್ಕ್ ಮಾಡಿರೋದು. ಹಾಗಾಗಿ ನನಗೆ ಈ ಒಂದು ಐಡಿಯಾ ಬಂತು, ಇದರಲ್ಲಿ ನಾನು ಎಕ್ಸ್ಪರ್ಟ್ ಆಗಿದ್ದೀನಿ, ಅದಕ್ಕೋಸ್ಕರ ನನ್ನ ಮಾಸ್ಟರ್ ಅಂತ ಕರೀತಾರೆ. ನೀವು ಇದೇ ರೀತಿ ಫಾರ್ಮುಲಾಸ್ ಎಲ್ಲ ಕಲ್ತ್ಕೊಂಡು ನೀವು ಎಕ್ಸ್ಪರ್ಟ್ ಆದರೆ ನೀವು ಮಾಸ್ಟರ್ ಆಗ್ಬೋದು. ಓಕೆನಾ? ಈಗ ನೋಡಿ, ಫಸ್ಟು ನಮಗೆ ಒಂದು ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಸಾಕಾಗುತ್ತೆ ಅಂತ ನಾನು ತಿಳಿಸಿದೆ. ಉದಾಹರಣೆಗೆ 30 ಇಂಚು ಚೆಸ್ಟ್ ಮೆಜರ್ಮೆಂಟು ನಾನು ತೊಗೊಂಡಿದ್ದೀನಿ ಎಕ್ಸಾಂಪಲ್ಗೆ. ಇದು ಬಾಡಿ ಮೆಜರ್ಮೆಂಟು, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. ಫಸ್ಟ್ ಒನ್ನು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಆಲ್ರೆಡಿ ನಮಗೆ ಗೊತ್ತಿದೆ, ನಾವು ತೊಗೊಂಡಿದ್ದೀವಿ ಮೆಜರ್ಮೆಂಟು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟು ಈ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ವೇಸ್ಟ್ ಮೆಜರ್ಮೆಂಟ್ನ ನಾವು ತೊಗೊಳ್ಬೇಕು. ಯಾವ ರೀತಿ ಅಂದರೆ, ಈಗ ಚೆಸ್ಟ್ ಮೆಜರ್ಮೆಂಟು ಈಗ ನಾನಿದು ಬೋರ್ಡಲ್ಲಿ ಸಿಂಪಲ್ಲಾಗಿರಲಿ ಅಂತ ನಾನು CWL ಅಂತ ಬರೆದಿದ್ದೀನಿ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಬೇಕಾದರೆ ಒಂದು ಪೆನ್ನು ಪೇಪರ್ ತೊಗೊಂಡು ನೀಟಾಗಿ ಬರೆದಿಟ್ಕೊಳ್ಳಿ. C ಅಂದರೆ ಚೆಸ್ಟು, W ಅಂದರೆ ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ. ನಾವು ಫಸ್ಟು ಸೊಂಟದ ಅಳತೆನ ಡಿವೈಡ್ ಮಾಡ್ಕೊಳ್ಬೇಕು ಚೆಸ್ಟ್ ಮೆಜರ್ಮೆಂಟಿಂದ. ಯಾವ ರೀತಿ ಅಂದರೆ, ಈಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು 30 ಇಂಚಿದೆ. ಇದರಲ್ಲಿ 30 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಲ್ಲಿ 4 ಇಂಚ್ ಮೈನಸ್ ಮಾಡಿದರೆ ಇನ್ನು ಎಷ್ಟು ಇರುತ್ತೋ ಅದು ನಮಗೆ ಸೊಂಟದ ಅಳತೆ. ಇದು ಎಕ್ಸಾಕ್ಟಾಗಿರುತ್ತೆ. ಜನರಲ್ಲಾಗಿ ಎಲ್ರಿಗೂ 4 ರಿಂದ 5 ಇಂಚು ಚೆಸ್ಟ್ ಮೆಜರ್ಮೆಂಟ್ಗಿಂತ ಅಂದರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗಿಂತ ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ 4 ರಿಂದ 5 ಇಂಚು ಕಾಮನ್ನಾಗಿ ಕಡಿಮೆ ಇದ್ದೇ ಇರುತ್ತೆ. ಓಕೆನಾ? ಸ್ವಲ್ಪ ಬೊಜ್ಜಿರೋಂಥವ್ರಿಗೆ ಒಂದು 3 ಇಂಚ್ ಕಡಿಮೆ ಇರ್ಬೋದು. ಪರ್ಫೆಕ್ಟ್ ಅವರು ಶೇಪ್ ಕರೆಕ್ಟಾಗಿದೆ ಅಂದರೆ ಅವರು ಹೈಟಿಗೆ ತಕ್ಕನಾಗಿ ಅವರು ಇದ್ದಾರೆ ಅಂದರೆ ಕೆಲವ್ರಿಗೆ 6 ಇಂಚು ಡಿಫ್ರೆನ್ಸ್ವರೆಗೂ ಇರುತ್ತೆ. ನಾನೇನು ಮಾಡಿದ್ದೀನಿ ಅಂದರೆ ಜನರಲ್ಲಾಗಿ 4 ಇಂಚ್ ತೊಗೊಂಡಿದ್ದೀನಿ. ನೀವು ಈ ಫಾರ್ಮುಲಾ ಪ್ರಕಾರ ಕಟ್ ಮಾಡಿದಾಗ ಸ್ವಲ್ಪ ಲೂಸ್ ಆದರೂ ನೀವು ಒಂದು ಹೊಲಿಗೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಜನರಲ್ಲಾಗಿ 4 ಇಂಚ್ ತೊಗೊಂಡಿದ್ದೀನಿ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ 4 ಇಂಚ್ ನಾವು ಮೈನಸ್ ಮಾಡಿದರೆ ಎಷ್ಟು ಬರುತ್ತೋ ಅದು ನಮಗೆ ಸೊಂಟದ ಅಳತೆ, ವೇಸ್ಟ್ ಮೆಜರ್ಮೆಂಟು.
ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು 32 ಆಗಿರ್ಬೋದು, 36 ಆಗಿರ್ಬೋದು, 40 ಇಂಚ್ ಆಗಿರ್ಬೋದು. ಇದರಲ್ಲಿ ಕಾಮನ್ನಾಗಿ ನೀವು ಒಂದು 4 ಇಂಚ್ ಮೈನಸ್ ಮಾಡಿ ಎಷ್ಟು ಬರುತ್ತೋ ಅದು ವೇಸ್ಟ್ ಮೆಜರ್ಮೆಂಟು. ಇದು ಸೊಂಟದ ಅಳತೆ. ಓಕೆ, ನಮಗೆ ಸೊಂಟದ ಅಳತೆ ಸಿಕ್ಕಿದೆ. ವೇಸ್ಟ್ ಮೆಜರ್ಮೆಂಟ್ ನಾವು ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ವಿ, ಅದ್ರ ಪ್ರಕಾರ ನಮಗೆ ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ ಸಿಕ್ತು. ನೆಕ್ಸ್ಟ್ ಬ್ಲೌಸ್ ಲೆಂತು. ಈ ಬ್ಲೌಸ್ ಲೆಂತು ಈಗ ಈ ಸೊಂಟದ ಅಳತೆ ಇದೆ ನೋಡಿ, ಈ ಸೊಂಟದ ಅಳತೆ ಏನಿದೆಯೋ ಇದರಲ್ಲಿ ಅರ್ಧ ಎಷ್ಟು ಬರುತ್ತೆ, ಇದನ್ನು ಡಿವೈಡೆಡ್ ಬೈ 2 ಮಾಡಿದರೆ ಎಷ್ಟು ಬರುತ್ತೋ ಅದೇ ನಮಗೆ ಸೊಂಟದ ಅಳತೆ. ಈಗಿದು ಸೊಂಟದ ಅಳತೆ 26 ಇಂಚ್ ಬಂತಲ್ವ, ಈ 26 ಇಂಚು 2 ಭಾಗ ಮಾಡಿದರೆ ನಮಗೆ 13 ಇಂಚ್ ಬರುತ್ತೆ. ಡಿವೈಡೆಡ್ ಬೈ ಮಾಡಿದರೆ 2ರಲ್ಲಿ 13 ಇಂಚ್ ಬರುತ್ತೆ. ಈ 13 ಇಂಚು ಕರೆಕ್ಟಾಗಿರುತ್ತೆ ಬ್ಲೌಸ್ ಲೆಂತು ಈ ಚೆಸ್ಟ್ ಮೆಜರ್ಮೆಂಟ್ಗೆ. ಇದರಲ್ಲಿ ಏನಂದರೆ ಕೆಲವರು ಸ್ವಲ್ಪ ಸಣ್ಣ ಇದ್ದು ಹೈಟ್ ಇರ್ತಾರೆ, ಅವ್ರಿಗೊಂದು ಅರ್ಧ ಇಂಚು ಜಾಸ್ತಿ ಮಾಡ್ಬೋದು. ಕೆಲವ್ರು ಏನಂದರೆ ದಪ್ಪ ಇದ್ದು ಹೈಟ್ ಕಡಿಮೆ ಇರ್ತಾರೆ, ಇದೇ ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ, ಅಂಥವ್ರಿಗೂ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿದರೆ ಆಯಿತು. ಸೊ ಪರ್ಫೆಕ್ಟಾಗಿದ್ದಾರೆ, ಅವ್ರ ಹೈಟ್ಗೆ ತಕ್ಕನಾಗಿ ಅವರು ಇದ್ದಾರೆ, ವೆಯ್ಟ್ ಇದೆ ಅಂದರೆ ಈ 13 ಇಂಚ್ ಅನ್ನೋದು ಪರ್ಫೆಕ್ಟ್ ಇರುತ್ತೆ. ಇದರಲ್ಲಿ ನಾವು ಒಂದು 1/4 ಇಂಚು ಡಿಫ್ರೆನ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಪರ್ಫೆಕ್ಟ್ ಇರುತ್ತೆ. ಅರ್ಥ ಆಯ್ತಲ್ವ? ಚೆಸ್ಟ್ ಮೆಜರ್ಮೆಂಟ್ಗೆ ತಕ್ಕನಾಗಿ ನಮಗೆ ಬ್ಲೌಸ್ ಲೆಂತ್ ಅನ್ನೋದು ಸರಿ ಹೋಗುತ್ತೆ. ಸೊಂಟದ ಅಳತೆ ನಾವು ಏನು ಈ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಏನು ನಾವು ಸೊಂಟದ ಅಳತೆನ ತೊಗೊಂಡಿದ್ವು, ಈ ಸೊಂಟದ ಅಳತೆನ 2 ಭಾಗ ಮಾಡಿದರೆ ಎಷ್ಟು ಬರುತ್ತೋ ಅದು ಬ್ಲೌಸ್ ಲೆಂತು. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದಾಯ್ತಲ್ವ ಬ್ಲೌಸ್ ಲೆಂತು. ನಮಗೆ ಸೊಂಟದ ಅಳತೆನ 2 ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅದು ಬ್ಲೌಸ್ ಲೆಂತು. ಎಲ್ ಅಂತ ಬರೆದಿರೋದು ಲೆಂತ್, ಬ್ಲೌಸ್ ಲೆಂತ್. ಓಕೆನಾ? ನೆಕ್ಸ್ಟ್ BD ಅಂತ ಬರೆದಿದ್ದೀನಿ, ಇದು ಬ್ಯಾಕ್ ನೆಕ್ ಡೀಪ್ ಅಂತ. ಓಕೆ, ಈ ಬ್ಯಾಕ್ ನೆಕ್ ಡೀಪು ಯಾವ ರೀತಿ ತೊಗೊಳ್ಬೇಕಂದ್ರೆ, ಈ ಬ್ಲೌಸ್ ಲೆಂತ್ ನಮಗೆ ಏನು ಬಂದಿದೆಯೋ ಈ ಬ್ಲೌಸ್ ಲೆಂತಲ್ಲಿ 4 ಇಂಚ್ ಮೈನಸ್ ಮಾಡಿ ಇನ್ನು ಎಷ್ಟು ಉಳಿಯುತ್ತೋ ಅದನ್ನು ನಾವು ಬ್ಯಾಕ್ ನೆಕ್ ಡೀಪ್ ಆಗಿ ತೊಗೊಳ್ಬೋದು, ಈಸಿಯಾಗಿ ತೊಗೊಳ್ಬೋದು. ಇದು ಪರ್ಫೆಕ್ಟ್ ಇರುತ್ತೆ ನೆಕ್ ಡೀಪು. ನೀವು ಬ್ಲೌಸ್ ಲೆಂತ್ 14 ಇಂಚ್ ಇದ್ದರೂ 4 ಇಂಚ್ ಮೈನಸ್ ಮಾಡಿ, 15 ಇಂಚ್ ಇದ್ದರೂ 4 ಇಂಚ್ ಮೈನಸ್ ಮಾಡಿ, 12 ಇಂಚ್ ಇದ್ದರೂ 4 ಇಂಚ್ ಮೈನಸ್ ಮಾಡಿ, ಎಷ್ಟು ಬರುತ್ತೋ ಅಷ್ಟನ್ನು ಈಸಿಯಾಗಿ ನೀವು ಬ್ಲೌಸ್ನ ಬ್ಯಾಕ್ ನೆಕ್ ಡೀಪ್ ಆಗಿ ತೊಗೊಳ್ಬೋದು. ನೆಕ್ಸ್ಟು ಶೋಲ್ಡರ್ ಬೇಕು. ಈ ಶೋಲ್ಡರು ಚೆಸ್ಟ್ ಮೆಜರ್ಮೆಂಟ್ ನಾವು ಆಲ್ರೆಡಿ ತೊಗೊಂಡಿರ್ತೀವಲ್ವ, ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ಡಿವೈಡೆಡ್ ಬೈ 6 ಅಂದರೆ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ 6 ಭಾಗ ಮಾಡಬೇಕು. ಅದರಲ್ಲಿ ಬಂದಿರುವಂಥ 1 ಭಾಗ ನಮಗೆ ಶೋಲ್ಡರ್ ಆಗಿ ತೊಗೊಳ್ಬೇಕು. ಓಕೆನಾ? ನೆಕ್ಸ್ಟು ನೆಕ್ ಬಿಡ್ತು. ಈ ಶೋಲ್ಡರ್ ನಮ್ಗೆ ಏನು ಈಗ ಸಿಕ್ಕಿದೆಯೋ ಈ ಶೋಲ್ಡರ್ನ 2 ಭಾಗ ಮಾಡಬೇಕು, ಡಿವೈಡೆಡ್ ಬೈ 2 ಅಂದರೆ ಈ ಶೋಲ್ಡರಲ್ಲಿ ಅರ್ಧ ನಮಗೆ ನೆಕ್ ಬಿಡ್ತು 2.5 ಇಂಚು ಅಂದರೆ 2.5 ಇಂಚು. ಇದು ಈಸಿಯಾಗಿ ಸಿಕ್ಕಿದೆ ನಮಗೆ. ನೆಕ್ಸ್ಟು ಹಾರ್ಮೋಲ್ ಡೌನಿಂಗು. ಇದು ಅಷ್ಟೇ, ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಡಿವೈಡೆಡ್ ಬೈ 6 ಅಂದರೆ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ 6 ಭಾಗ ಮಾಡಿದರೆ ಎಷ್ಟು ಬರುತ್ತೋ ಅಷ್ಟನ್ನು ಹಾರ್ಮೋಲ್ ಡೌನಿಂಗ್ ಆಗಿ ಈಸಿಯಾಗಿ ತೊಗೊಳ್ಬೋದು. ಶೋಲ್ಡರು ಮತ್ತು ಹಾರ್ಮೋಲ್ ಡೌನಿಂಗು ಚೆಸ್ಟ್ನಲ್ಲಿ 6ನೇ ಭಾಗಕ್ಕೆ ಅಂದರೆ 6 ಭಾಗ ಮಾಡಿದಾಗ ಅದರಲ್ಲಿ ಬಂದಂಥ 1 ಭಾಗಕ್ಕೆ ಶೋಲ್ಡರು ನೆಕ್ ಮತ್ತು ಹಾರ್ಮೋಲ್ ಡೌನಿಂಗ್ ತೊಗೊಳ್ಬೋದು. ಈ ಶೋಲ್ಡರಲ್ಲಿ ಅರ್ಧ ನೆಕ್ ವಿಡ್ತಾಗಿ ತೊಗೊಳ್ಬೋದು. ಇದು ಅರ್ಥ ಆಯ್ತಲ್ವ? ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು ಅಂದರೆ ಕಂಕುಳದ ಸುತ್ತಳತೆ. ಈ ಮೆಜರ್ಮೆಂಟ್ ಯಾವ ರೀತಿ ತೊಗೊಳ್ಬೇಕು ಅಂದರೆ ನೋಡಿ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ 4 ಭಾಗ ಮಾಡಬೇಕು ಫಸ್ಟು, ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 7.5 ಬಂತು ಅಂದರೆ 7.5 ಬಂತು. ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಎಷ್ಟಾದರೂ ಇರಲಿ, 32 ಆದರೂ 32 ಇಂಚ್ ಆದರೂ ಇರಲಿ, 36 ಇರಲಿ, 35 ಇರಲಿ, 40 ಇಂಚ್ ಇರಲಿ, ಡಿವೈಡೆಡ್ ಬೈ 4 ಮಾಡಬೇಕಂದ್ರೆ 4 ಭಾಗ ಮಾಡಬೇಕು. ಅದರಲ್ಲಿ ಬಂದಂಥ 1 ಭಾಗ ಎಷ್ಟು ಬರುತ್ತೋ ಅಷ್ಟು 1 ಭಾಗ ಏನಿದೆಯೋ ಈ ಒಂದು ಭಾಗದಲ್ಲಿ -1 ಇಂಚ್ ಮಾಡ್ಕೊಳ್ಬೇಕು. ಈಗ ಉದಾಹರಣೆಗೆ ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು 30 ಇಂಚ್ ಇದೆ, ಡಿವೈಡೆಡ್ ಬೈ 4 4 ಭಾಗ ಮಾಡಿದ್ದೀವಿ, ಈಸ್ ಈಕ್ವಲ್ ಟು 7.5 ಅಂದರೆ 7.5 ಇಂಚ್ ಬಂತು. 30 ಇಂಚ್ನ ಚೆಸ್ಟ್ ಮೆಜರ್ಮೆಂಟ್ನ 4 ಭಾಗ ಮಾಡಿದರೆ 7.5 ಇಂಚ್ ಬಂತು. ಈ 7.5 ಇಂಚ್ ಏನಿದೆ ಇದರಲ್ಲಿ 1 ಇಂಚ್ ಮೈನಸ್ ಮಾಡಬೇಕು. ಇದು ಎಷ್ಟಾದರೂ ಬರಲಿ, ನೀವು ತೊಗೊಂಡಂಥ ಚೆಸ್ಟ್ ಮೆಜರ್ಮೆಂಟ್ನ 4 ಭಾಗ ಮಾಡಿ ಅದರಲ್ಲಿ 1 ಭಾಗ ಎಷ್ಟಾದರೂ ಬರಲಿ, ಅದರಲ್ಲಿ 1 ಇಂಚ್ ಮೈನಸ್ ಮಾಡಿ ಎಷ್ಟು ಉಳಿಯುತ್ತೋ ಇದು ನಮಗೆ ಹಾರ್ಮೋಲ್ ರೌಂಡಿಂಗ್, ಕಂಕುಳದ ಸುತ್ತಳತೆ. ಇದು 1 ಇಂಚ್ ಮೈನಸ್ ಮಾಡಿದರೆ 6.5 ಇಂಚ್ ಆಯಿತು. ಇದು ಒಂದು ಸೈಡು. ನಮಗೆ ಸುತ್ತು ಬೇಕು ಅಂದರೆ ಪ್ಲಸ್ 6.5 ಇಂಚ್ ಸೇರಿಸ್ಕೊಳ್ಬೇಕು. ಟೋಟಲಾಗಿ 13 ಇಂಚು ಹಾರ್ಮೋಲ್ ರೌಂಡಿಂಗ್ ಆಯಿತು. ಇದೇ 13 ಇಂಚು ನಮಗೆ ಫುಲ್ ಶೋಲ್ಡರ್ ಆಗಿ ನಾವು ತೊಗೊಳ್ಬೋದು ಕಾಲರ್ ನೆಕ್ಕಿಗೆ. ಓಕೆನಾ? ಇದನ್ನು ಗಮನದಲ್ಲಿಟ್ಕೊಳ್ಳಿ. ಈ ಹಾರ್ಮೋಲ್ ರೌಂಡಿಂಗು ಕ್ಯಾಲ್ಕುಲೇಷನ್ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಫ್ರಂಟ್ ನೆಕ್ ಡೀಪು. ಈ ಫ್ರಂಟ್ ನೆಕ್ ಡೀಪು ಇದು ಅಷ್ಟೇ ಸಿಂಪಲ್ಲಾಗಿ ನೀವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ 6 ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಆ ಒಂದು ಭಾಗ ಏನಿರುತ್ತೋ ಅದನ್ನು ನೀವು ಫ್ರಂಟ್ ನೆಕ್ ಡೀಪಾಗಿ ಈಸಿಯಾಗಿ ತೊಗೊಳ್ಬೋದು, ಕರೆಕ್ಟಾಗಿರುತ್ತೆ. ಅರ್ಥ ಆಯ್ತಲ್ವ? ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ 6ನೇ ಭಾಗಕ್ಕೆ ನಾವು
6ನೇ ಭಾಗದಲ್ಲಿ 6 ಭಾಗ ಮಾಡಿದಾಗ ಅದರಲ್ಲಿ ಒಂದು ಭಾಗ ಏನು ಬರುತ್ತೋ ಅದನ್ನು ಫ್ರಂಟು ನೆಕ್ ಡೀಪಾಗಿ ತೊಗೊಳ್ಬೋದು. ಡಾಟ್ಸ್, ಫ್ರಂಟ್ ಡಾಟ್ಸ್. ನೆಕ್ಸ್ಟು ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಇದನ್ನು 4 ಭಾಗ ಮಾಡಬೇಕು. ಅದರಲ್ಲಿ ಬಂದಂಥ ಒಂದು ಭಾಗ ಏನಿರುತ್ತೋ ಆ ಒಂದು ಭಾಗಕ್ಕೆ ಪ್ಲಸ್ 1 ಇಂಚ್ ಸೇರಿಸ್ಕೊಳ್ಬೇಕು. ಈ 1 ಇಂಚು ಮತ್ತು ಬಂದಂಥ 4ನೇ ಒಂದು ಭಾಗ ಏನಿದೆ ಈ ಎರಡು ಕೂಡಿಕೊಂಡ್ರೆ ಎಷ್ಟು ಬರುತ್ತೋ ಅದು ನಮಗೆ ಅಪೆಕ್ಸ್ ಪಾಯಿಂಟ್, ಅಂದರೆ ಸೆಂಟ್ರ್ ಡಾಟ್ ಲೆಂತು ಪ್ಲಸ್ ಎಕ್ಸ್ಟ್ರಾ 3 ಇಂಚು. ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಅಷ್ಟೇ ಪ್ಲಸ್ 3 ಇಂಚು ಎಕ್ಸ್ಟ್ರಾ. ಟೋಟಲ್ಲು 11.5 ಇಂಚು ಈ ಚೆಸ್ಟ್ ಮೆಜರ್ಮೆಂಟ್ಗೆ. ನೀವು ಈ ಚೆಸ್ಟ್ ಮೆಜರ್ಮೆಂಟು 32, 36, 37, 38 ಎಷ್ಟಾದರೂ ಇರಲಿ 4 ಭಾಗ ಮಾಡಿ ಅದರಲ್ಲಿ 1ನೇ ಭಾಗ ಏನು ಬರುತ್ತೋ ಪ್ಲಸ್ 1 ಇಂಚ್ ಸೇರಿಸ್ಕೊಳ್ಳಿ. ಟೋಟಲ್ ಎಷ್ಟಾಗುತ್ತೋ ಅದಕ್ಕೆ 3 ಇಂಚ್ ಸೇರಿಸ್ಕೊಳ್ಳಿ. ಇದು ಫುಲ್ಲು ಡಾಟ್ ಲೆಂತ್ ಆಗುತ್ತೆ. ಅಪೆಕ್ಸ್ ಪಾಯಿಂಟು ಅಲ್ಲಿಂದ ಎಕ್ಸ್ಟ್ರಾ ಬ್ರೆಸ್ಟ್ ಲೆಂತ್ಗೆ. ಇದು ಡಾಟ್ಸು. ಇಲ್ಲಿಂದ ಮತ್ತೆ ಇನ್ನು ಮಿಕ್ಕಿರುವಂಥ 3 ಡಾಟ್ಸ್ ಏನಿರುತ್ತೋ ಈ 3 ಡಾಟ್ಸು ನಾವು 1.5-2 ಇಂಚ್ ಅಂತರದಲ್ಲಿ ತೊಗೊಳ್ಬೋದು. ಇದನ್ನು ನಾನು ನಿಮಗೆ ಬ್ಲೌಸ್ ಕಟಿಂಗ್ ಮಾಡಿ ಲೈನಿಂಗಲ್ಲಿ ತೋರಿಸ್ತೀನಿ. ಬ್ಲೌಸ್ ಕಟಿಂಗ್ ಮಾಡಿ ಆಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಥಿಯರಿ ಕ್ಲಾಸಸ್ಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಸೆಂಟ್ರ್ ಡಾಟ್ ಲೆಂತು ಮತ್ತು ಬ್ರೆಸ್ಟ್ ಲೆಂತು ನಮ್ಗೆ ಇಂಪಾರ್ಟೆಂಟು. ಅದ್ರ ಜೊತೆಗೆ CWD ಅಂತ ಬರೆದಿದ್ದೀನಿ. ಇದು ಸೆಂಟ್ರ್ ಡಾಟ್ ವಿಡ್ತಿದ್ದು, ಓಕೆನಾ. ಈ ಸೆಂಟ್ರ್ ಡಾಟ್ ವಿಡ್ತು ಸೇಮ್ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಇದನ್ನು 24 ಭಾಗ ಮಾಡಬೇಕು. ನೀವು ಫೋನಲ್ಲಿ ಕ್ಯಾಲ್ಕುಲೇಟರ್ ಇರುತ್ತಲ್ವ ಅದರಲ್ಲಿ ನೀವು ಟೈಪ್ ಮಾಡಿ ನಿಮಗೆ ಎಷ್ಟು ಬರುತ್ತೆ ಅನ್ನೋದು ಸಿಗುತ್ತೆ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ 24 ಭಾಗ ಮಾಡಿ ಎಷ್ಟು ಬರುತ್ತೋ 24 ಭಾಗದಲ್ಲಿ ಒಂದು ಭಾಗ ತಗೊಳ್ಬೇಕು. ಆ ಒಂದು ಭಾಗ ಎಷ್ಟಿರುತ್ತೋ ಅದು ನಮಗೆ ಸೆಂಟ್ರ್ ಡಾಟ್ ವಿಡ್ತು. ಈಗ ಈ 30 ಚೆಸ್ಟ್ ಮೆಜರ್ಮೆಂಟ್ಗೆ 1/4 ಇಂಚ್ ಬಂತು ಅಂದರೆ ಈ ಕಡೆ 3/4 ಇಂಚು, ಆ ಕಡೆ ಸೈಡ್ 3/4 ಇಂಚು ಈಸಿಯಾಗಿ ತೊಗೊಳ್ಬೋದು, ಪರ್ಫೆಕ್ಟ್ ಇರುತ್ತೆ. ನೆಕ್ಸ್ಟ್ ಒನ್ನು ಸ್ಲೀವ್ಸು. ಈ ಸ್ಲೀವ್ ಹಾರ್ಮೋಲ್ ಡೌನಿಂಗ್ SAD ಅಂತ ಬರೆದಿದ್ದೀನಿ. ಸ್ಲೀವ್ಸ್ ಹಾರ್ಮೋಲ್ ಡೌನಿಂಗ್ ಫಸ್ಟ್ ತೊಗೊಳ್ಬೇಕು. ಅದಾದ ನಂತರ ಸ್ಲೀವ್ ಲೆಂತ್ ಲೂಸು ಬರುತ್ತೆ ನಮಗೆ. ಸ್ಲೀವ್ ಲೆಂತ್ ಮೆಜರ್ಮೆಂಟು ಅಷ್ಟೇ. ಈಗ ನಮಗೆ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಈ ಫಸ್ಟು ಸ್ಲೀವ್ಸ್ದು ಹಾರ್ಮೋಲ್ ಡೌನಿಂಗ್ ಬರಬೇಕು, ನಮಗೆ ಮೆಜರ್ಮೆಂಟ್ ಸಿಗಬೇಕು. ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಲೆಂತ್ನ ಡಿಸೈಡ್ ಮಾಡ್ತೀವಿ. ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಅಂದರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅದನ್ನು 10 ಭಾಗ ಮಾಡಬೇಕು. 10 ಭಾಗ ಮಾಡಿದಾಗ ಅದರಲ್ಲಿ ಬಂದಂಥ ಒಂದು ಭಾಗ ಏನಿರುತ್ತೋ ಇದು ನಮಗೆ ಸ್ಲೀವ್ ಹಾರ್ಮೋಲ್ ಡೌನಿಂಗು. 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ 3 ಇಂಚು ಸ್ಲೀವ್ಸ್ನ ಹಾರ್ಮೋಲ್ ಡೌನಿಂಗು, ತೋಳಿನ ಹಾರ್ಮೋಲ್ ಡೌನಿಂಗು ಇದು 3 ಇಂಚು, ಓಕೆನಾ. ಈ ಸ್ಲೀವ್ ಹಾರ್ಮೋಲ್ ಡೌನಿಂಗ್ ನಮಗೆ ಸಿಕ್ತೀಗ. ಈಗ ಸ್ಲೀವ್ ಲೆಂತು, ಈಗ ಈ ಹಾರ್ಮೋಲ್ ಡೌನಿಂಗ್ ಏನಿದೆಯೋ ಈ ಹಾರ್ಮೋಲ್ ಡೌನಿಂಗಿಗೆ ಪ್ಲಸ್ 1 ಇಂಚ್ ಸೇರಿಸ್ಕೊಂಡ್ರೆ ಸ್ಲೀವ್ ಲೆಂತ್ ಅನ್ನೋದು ಪರ್ಫೆಕ್ಟ್ ಇರುತ್ತೆ. ಇದರಲ್ಲಿ ಇನ್ನೊಂದು ಕರೆಕ್ಷನ್ ಏನು ಅಂದರೆ ನೋಡಿ, ಈಗ ನಾನು ಎಕ್ಸಾಂಪಲ್ಗೆ 30 ಇಂಚಿಂದ ಸ್ಟಾರ್ಟ್ ಮಾಡಿದ್ದೀನಿ. 30 ಇಂಚು ಚೆಸ್ಟ್ ಮೆಜರ್ಮೆಂಟಿಂದ ಈ ಫಾರ್ಮುಲಾ ಸ್ಟಾರ್ಟ್ ಮಾಡಿದ್ದೀನಲ್ವ. ಸ್ಲೀವ್ ಲೆಂತ್ಗೋಸ್ಕರ ನೀವೇನಾದರೂ ಇದರಲ್ಲಿ 1 ಇಂಚು ಎಕ್ಸ್ಟ್ರಾ ಮಾಡ್ತಾ ಹೋದರೆ, ಈಗ ಇದು 31, 32 ಇಂಚು ಈ ಬಂತು ಅಂದ್ಕೊಳ್ಳಿ ಚೆಸ್ಟ್ ಮೆಜರ್ಮೆಂಟು. ಈ 1 ಇಂಚ್ ಎಕ್ಸ್ಟ್ರಾ ಇರುತ್ತಲ್ವ ಇದಕ್ಕೆ ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಹೋಗಬೇಕು. ಇದು ನಾರ್ಮಲ್ ಸ್ಲೀವ್ ಲೆಂತು, ಓಕೆ. ಹಾಫ್ ಸ್ಲೀವ್ ಲೆಂತ್ ಇದು. ಪ್ಲಸ್ 1 ಇಂಚು 30 ಇಂಚಿಗೆ ಮಾತ್ರ ಪ್ಲಸ್ 1 ಇಂಚ್ ಸೇರಿಸ್ಕೊಳ್ಬೇಕು. 31, 32, 33, 34 ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಆದಷ್ಟು 1/4 ಇಂಚು ಇನ್ನೂ ಎಕ್ಸ್ಟ್ರಾ ಸೇರಿಸ್ತಾ ಹೋಗಬೇಕು. ಆಗ ಸ್ಲೀವ್ ಲೆಂತ್ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ. ಹಾರ್ಮೋಲ್ ಡೌನಿಂಗ್ಗೆ ಪ್ಲಸ್ 1 ಇಂಚು ಮತ್ತು ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಆಗ್ತಾ ಪ್ಲಸ್ 1/4, 1.5, 1/3 ಈ ರೀತಿ ಸೇರಿಸ್ಕೊಳ್ತಾ ಹೋದರೆ ಸ್ಲೀವ್ ಲೆಂತ್ ಅನ್ನೋದು ಕರೆಕ್ಟಾಗಿರುತ್ತೆ. 1/4 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಇದು ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನಾನು ನಿಮಗೆ ಇದು ಕಟಿಂಗಲ್ಲಿ ಇನ್ನು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಸ್ಲೀವ್ ಲೂಸು ಹಾರ್ಮೋಲ್ ರೌಂಡಿಂಗ್ ಇರುತ್ತೆ ನಮಗೆ, ಓಕೆನಾ. ಕಂಕುಳದ ಸುತ್ತಳತೆ ನಮ್ಗೆ ಆಲ್ರೆಡಿ ಇಲ್ಲಿ ಹಾರ್ಮೋಲ್ ರೌಂಡಿಂಗು ಚೆಸ್ಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಎಷ್ಟು ಬರುತ್ತೆ ಡಿಸೈಡ್ ಮಾಡೋದು ಇಲ್ಲಿ ನಾವು ಡಿಸೈಡ್ ಮಾಡಿದ್ದೀವಿ ಆಲ್ರೆಡಿ. 13 ಇಂಚ್ ಹಾರ್ಮೋಲ್ ರೌಂಡಿಂಗ್ ಬಂದಿದೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ. ನೀವು ಬೇಕಾದರೆ 30 ಇಂಚ್ ಚೆಸ್ಟ್ ಮೆಜರ್ಮೆಂಟು ಒಬ್ರದ್ದು ಅಳತೆ ತೊಗೊಳ್ಳಿ, ಬಾಡಿ ಮೆಜರ್ಮೆಂಟು ಎಲ್ಲ ನಾನೇನು ಫೈನಲಾಗಿ ಬರೆದಿದ್ದೀನೋ ಇದೇ ಬರುತ್ತೆ. ಯಾಕಂದರೆ ನಾನು ಇದರಲ್ಲಿ ನಾನು ಪ್ರಯೋಗ ಮಾಡಿದ್ದೀನಿ, ಪದೇ ಟ್ರೈ ಮಾಡಿದ್ದೀನಿ, ನೋಡಿದ್ದೀನಿ. ಸೊ ಹಾಗಾಗಿ ಇದೇ ಮೆಜರ್ಮೆಂಟ್ಸೇ ಬರುತ್ತೆ ನಮಗೆ. ಹಾರ್ಮೋಲ್ ರೌಂಡಿಂಗ್ ಕಂಕುಳದ ಸುತ್ತಳತೆ 13 ಇಂಚ್ ಏನು ಬರುತ್ತೋ ಇದರಲ್ಲಿ 3 ಇಂಚ್ ಮೈನಸ್ ಮಾಡಬೇಕು. ಈ ಕಂಕುಳದ ಸುತ್ತಳತೆ ಎಷ್ಟಾದರೂ ಬರಲಿ, 14, 15, 16, 17, 18 ಇಂಚ್ ಎಷ್ಟಾದರೂ ಬರಲಿ, 3 ಇಂಚ್ ಮೈನಸ್ ಮಾಡಿ ಎಷ್ಟು ಉಳಿಯುತ್ತೋ ಅದು ಸ್ಲೀವ್ ಲೂಸ್ ಆಗುತ್ತೆ, ಓಕೆನಾ. ಸ್ಲೀವ್ಸ್ದು ಇಷ್ಟು ನಮಗೆ ಸ್ಲೀವ್ ಲೆಂತು, ಸ್ಲೀವ್ ಲೂಸು ಸಿಕ್ಕಿದೆ, ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಸಿಕ್ಕಿದೆ, ಸ್ಲೀವ್ ಹಾರ್ಮೋಲ್ ರೌಂಡಿಂಗು ಇಲ್ಲೇ ಇದೆ, ಓಕೆನಾ. ಈ ರೀತಿ ನಾವು ಸ್ಲೀವ್ಸ್ನ ಡಿಪೆಂಡ್ ಮಾಡಿಕೊಂಡು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಡಿವೈಡ್ ಮಾಡಬೇಕು. ನೆಕ್ಸ್ಟು ಲಾಸ್ಟ್ ಒನ್ನು ಕ್ರಾಸ್ ಬೆಲ್ಟು ವಿಡ್ತು ಮತ್ತು ಹೈಟು. ಇದು ಥಿಯರಿ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ. ಡೈರೆಕ್ಟಾಗಿ ಬ್ಲೌಸ್
ಲೈನಿಂಗ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತೀನಿ, ಆಗ ನಿಮ್ಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಟೋಟಲಾಗಿ ಥಿಯರಿ ಕ್ಲಾಸಸ್ಸಲ್ಲಿ ಇಷ್ಟು ಮೆಜರ್ಮೆಂಟ್ ನಾನು ಎಕ್ಸ್ಪ್ಲೇನ್ ಮಾಡಿರೋದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಗಮನ ಇಟ್ಟು ನೀವು ಅರ್ಥ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ರಿವೈಂಡ್ ಮಾಡ್ಕೊಳ್ಳಿ. ಯಾವುದು ಯಾವ ರೀತಿ ಡಿವೈಡ್ ಮಾಡೋದು, ಪ್ಲಸ್ ಯಾವುದು ಮೈನಸ್ ಯಾವುದು ಡಿವೈಡ್ ಯಾವುದು, ಈ ರೀತಿ ನೀವು ಒಂದು ಅರ್ಧ ಗಂಟೆ ಯೋಚನೆ ಮಾಡಿದರೆ ನಿಮಗಿಂದು ಇದೊಂದು ಫಾರ್ಮುಲಾ ಸಿಕ್ಬಿಡುತ್ತೆ. ಇದೊಂದು ತಿನ್ ಲೇಯರ್ ಇದ್ದಂಗೆ. ಇದೊಂದು ನಿಮಗೇನಂದರೆ ಯೋಚನೆ ಮಾಡಿದರೆ ಒಂದು ಸಲ ಯಾವ ರೀತಿ ಏನು ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ. ಅಷ್ಟು ಕಷ್ಟ ಏನಿಲ್ಲ. ಬಟ್ ತಲೆ ಕೆಡಿಸ್ಕೊಂಡ್ರೆ ಇದು ಏನೂ ಅರ್ಥ ಆಗೋದಿಲ್ಲ. ಓಕೆನಾ? ಸಾಧ್ಯವಾದಷ್ಟು ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಈ ವಿಡಿಯೋದಲ್ಲಿ. ಇದು ನೀವೇನಾದರೂ ಈ ವಿಡಿಯೋ ತುಂಬ ಜನ ಏನಾದರೂ ನೋಡಿದ್ದೀರ ಅಂದರೆ ಇದನ್ನು ನಾನು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ಇನ್ನು ಸ್ವಲ್ಪ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಲಿ ಮಾರ್ಕಿಂಗ್ ಮಾಡ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಲ್ವ, ಯಾವುದು ಎಲ್ಲಿ ಬರುತ್ತೆ, ಯಾವ ರೀತಿ ಡಿವೈಡ್ ಮಾಡಬೇಕು, ಪ್ಲಸ್ ಮಾಡಬೇಕು, ಮೈನಸ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಸೊ ಈ ವಿಡಿಯೋಗೆ ತುಂಬ ಜನ ಲೈಕ್ ಮಾಡಬೇಕು. ತುಂಬ ಜನ ಈ ವಿಡಿಯೋನ ನೋಡಿದರೆ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಇನ್ನಷ್ಟು ನೀವು ಪರ್ಫೆಕ್ಟಾಗಿ ಮಾಸ್ಟರ್ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ. ಓಕೆ, ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.